ಹಾಯ್ ಸ್ನೇಹಿತರೆ, ನಾನೊಂದು ದರ್ಶನ್ ಸರ್ ಅವರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಆದರೆ ಈಗ ಇನ್ನೊಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ನಮ್ಮ ದರ್ಶನ್ ಸರ್ ಅವರು, ಯಾಕಂದರೆ ದರ್ಶನ್ ಸರ್ ಅವರು ನಾನು ಚಿಕ್ಕ ಹುಡುಗನಿಂದ ಅವರಿಗೆ ತುಂಬ ಅಭಿಮಾನಿ. ಅವರು ಪ್ರತಿಯೊಂದು ಫಿಲಮ್ಗಳು ನಾನು ಬಿಡದೆ ನಾನು ನೋಡಿದ್ದೀನಿ. ಆದರೆ ಯಾವುದೋ ಒಂದು ಕೇಸಿನ ಮೂಲಕವಾಗಿ ದರ್ಶನ್ ಸರ್ ಅವರು ಅರೆಸ್ಟ್ ಆಗಿ ಇವಾಗ ತುಂಬ ಕಷ್ಟಪಡುತ್ತಿದ್ದಾರೆ ಜೈಲಿನಲ್ಲಿ. ಆದರೆ ಅವರು ನಿಜವಾಗಿ ಅವರು ಮಾಡಿದ್ದಾರೋ ಮಾಡಿಲ್ವೋ ಆ ದೇವರಿಗೆ ಗೊತ್ತು. ಮತ್ತು ನ್ಯಾಯಾಲಯ ಅನ್ನೋದು ಎಲ್ಲರಿಗೂ, ಬಡವರಿಗೂ ಶ್ರೀಮಂತರಿಗೂ ಯಾರಿಗೆ ಆದರೂ ಒಂದೇ ಆಗಿರುತ್ತೆ. ಆದರೆ ದರ್ಶನ್ ಸರ್ ಅವರು ಈ ಒಂದು ಕೃತ್ಯದಲ್ಲಿ ಆಗಿಲ್ಲ ಅಂದರೆ ನಾನು ಕೆಲವೊಂದು ವಿಚಾರಗಳಲ್ಲಿ ಹೇಳಿದ ರೀತಿ ನಡೆದಿದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಯಾವತ್ತೂ ನಾನು ಹೇಳಿಕೊಂಡಿಲ್ಲ, ಅಪ್ಲೋಡು ಮಾಡಿಲ್ಲ. ಆದರೆ ದರ್ಶನ್ ಸರ್ ಅವರ ಬಗ್ಗೆ ಏನೋ ಮಾಡಬೇಕನ್ನೋ ಒಂದು ಮನಸ್ಥಿತಿ ಬಂತು. ನಾನು ಒಂದು ದೇವರ ಒಂದು ಅನುಗ್ರಹದಿಂದ ನನ್ನ ಮನಸ್ಸಲ್ಲಿ ಒಂದು ವಿಡಿಯೋನ ಮಾಡಿ ಹಾಕಬೇಕನ್ನೋ ಒಂದು ಮನಸ್ಥಿತಿ ನನಗೆ ತೋಚಿತು. ಆದ್ದರಿಂದ ನಾನು ಅವರ ಒಂದು ವಿಚಾರವನ್ನು ಮತ್ತು ಅವರ ಬಿಡುಗಡೆ ವಿಚಾರವಾಗಿ, ಹೊರಗಡೆ ಬರುವಂಥ ವಿಚಾರವಾಗಿ ನಾನು ಹಾಕಿದ್ದೇನೆ. ಆದರೆ ಈಗ ಅವರು 2027 ಒಳಗಡೆ ಯಾವ ಥರ ಬರ್ತಾರೆ, ಯಾವ ಥರ ಬಿಡುಗಡೆ ಆಗ್ತಾರೆ ಅನ್ನೋದು, ಯಾವ ವಿಧಾನದಿಂದ ನ್ಯಾಯ ಅವರಿಗೆ ತೀರ್ಪು ಕೊಟ್ಟು ಬಿಡುಗಡೆ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ನಾನು ಹೇಳೋ ವಿಧಾನ ಒಂದೇ. ನಾನು ತುಂಬ ದೈವನ ನಂಬುವಂಥ ವ್ಯಕ್ತಿ. ಅಂದರೆ ದೈವದ ಒಂದು ಆಶೀರ್ವಾದ ಇಲ್ಲದೆ ಯಾವ ಮನುಷ್ಯನೂ ಅಷ್ಟೇ, ಈ ಪ್ರಪಂಚದಲ್ಲಿ 84 ಕೋಟಿ ಜೀವರಾಶಿಗಳು ಅಷ್ಟೇ ಬದುಕಿ ಉಳಿಯಲು ಸಾಧ್ಯವಿಲ್ಲ. ಅದೇ ರೀತಿ ಮನುಷ್ಯನು ಕೂಡ ಒಂದು ದೈವದ ಒಂದು ಸಂಕಲ್ಪ, ಕೃಪೆ ಅನ್ನೋದು ಇರಬೇಕು. ಅದೇ ರೀತಿ ತಾವು ಮಾಡುವಂಥ ಕೆಲಸಗಳು ಯಾವಾಗ ನ್ಯಾಯಹಿತವಾಗಿ ಧರ್ಮವಾಗಿ ಇರುತ್ತೋ ಆಗ ದೈವ ಮತ್ತು ಈ ಪ್ರಕೃತಿ ಅದಕ್ಕೆ ತಕ್ಕಂತೆ ಒಂದು ನ್ಯಾಯವನ್ನು ಕಲ್ಪಿಸಿ ಕೊಡುತ್ತದೆ ಅನ್ನೋದು ನಾನು ನಂಬುತ್ತೇನೆ. ಆದರೆ ನಮ್ಮ ದರ್ಶನ್ ಸರ್ ಅವರು ಆ ಒಂದು ಕೇಸಿನಲ್ಲಿ ಯಾವುದೇ ಒಂದು ಇನ್ವಾಲ್ವ್ ಇಲ್ಲದೆ ಅವರು ಯಾರೋ ಮಾಡಿರುವಂಥ ಒಂದು ವಿಚಾರಕ್ಕಾಗಿ ಅವರ ತಲೆ ಮೇಲೆ ಬಂದಿದ್ದರೆ ಅವ್ರನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. 100ಕ್ಕೆ 100 ಗ್ಯಾರಂಟಿ ನಾನು ಕೊಡಬಲ್ಲೆ. 2027 ಒಳಗಡೆ 100% ಬರೆದಿಟ್ಕೊಳ್ಳಿ, ದರ್ಶನ್ ಸರ್ ಅವರು ಹೊರಗಡೆ ಬರ್ತಾರೆ. ಅದಕ್ಕಾಗಿ ಒಬ್ಬ ದೈವ ದೂತನ ಅಂತ ಒಬ್ಬ ಪ್ರಮುಖವಾದ ಒಬ್ಬ ವ್ಯಕ್ತಿಯ ಮೂಲಕ ಸಹಾಯದಿಂದ ದರ್ಶನ್ ಸರ್ ಅವರು ಹೊರಗಡೆ ಗ್ಯಾರಂಟಿ ಬರ್ತಾರೆ.